ನನ್ನ ನಲ್ಮೆಯ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ಚರ್ಚೆಗೆ ತೆಗೆದುಕೊಂಡು ಬಂದಿರತಕ್ಕಂಥ ಅಂಶ ಏನಂತ ಹೇಳಿದರೆ, ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ತಾಣಗಳ ಬಗ್ಗೆ. ಪರೀಕ್ಷಾ ಸಂದರ್ಭದಲ್ಲಿ ಪ್ರಾಚೀನ ನಾಗರಿಕತೆಗೆ ಬಂದಾಗ ಕೇಳ್ತಾರೆ. ಒಮ್ಮೆ ನೋಡ್ಕೊಂಡು ಬರುವ ಯಾವ್ಯಾವ ಇದಾವೆ ಅಂಥೇಳಿ. ಅಫ್ಘಾನಿಸ್ತಾನಗಳಲ್ಲಿ ಕಂಡುಬರ್ತವೆ, ಹೆಚ್ಚಾಗಿ ಸಿಂಧ್ ಪ್ರಾಂತ್ಯಗಳು ಕಂಡುಬರ್ತವೆ. ಹರಪ್ಪ, ರೆಹಮಾಂದೇರಿ, ರಾಣಾಗುಂಡೈ, ಗುಮ್ಮಾ, ದಬರ್ಕೋಟ್, ರಾಣಾಮುಂಡೈ. ಪಾಕಿಸ್ತಾನದಲ್ಲಿ ಮಹೇಂಜೋದಾರೋ, ಸುಟ್ಜೇಂದರ್, ಬಾಲ್ಕೋಟ್, ಧೂಲವೀರ, ದೇಶಲ್ಪರ್, ನಾಗೇಶ್ವರ್, ಕುಂಟಾಸಿ, ಪ್ರಭಾಸ್, ಪಠಾಣ್, ರೋಜ್ಜಿ, ಪಾದ್ರಿ, ರಂಗಪುರ್, ಘನೇರಿವಾಲಾ, ಕೋಟಡಿಜಿ, ಚಾನುದಾರೋ, ಸುರ್ಕಟಡ, ಲೋಥಲ್, ಭಗತ್ರವಾ. ಗಂಗಾ ಯಮುನಾ ದಂಡೆಗಳಲ್ಲಿ ಧರ್ಮಾನ, ಮಿತಾಥಲ್, ಅಲಂಗೀರ್ಪುರ್, ಬಾಲು, ಭಗವಾನ್ಪುರ್, ಬನವಲಿ, ರೂಪ, ಕಾಲಿಬಂಗನ್, ಮಂದಾ. ಇನ್ನು ಇದು ಸಂಶೋಧನೆಯಲ್ಲಿ ಇರುವಂಥ ನಾಗರಿಕತೆ. ಈಗ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಸಂಗ್ರಹ ಮಾಡ್ಕೊಂಡು ಬರುವ. ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಯು ಭಾರತದ ಅತ್ಯಂತ ಪುರಾತನ ನಾಗರಿಕತೆಗಳಲ್ಲಿ ಒಂದು. ಇದು ಜಗತ್ತಿನ ಪ್ರಥಮ ನಗರ ನಾಗರಿಕತೆಯಾಗಿದೆ. ಹರಪ್ಪ ಸಂಸ್ಕೃತಿಯು ಈಜಿಪ್ಟ್, ಮೆಸೊಪೊಟೇಮಿಯಾ ನಾಗರಿಕತೆಗಳ ಸಮಕಾಲೀನ ಹಾಗೂ ವಿಶಾಲವಾದ ನಗರ ನಾಗರಿಕತೆಯಾಗಿತ್ತು. ಈಜಿಪ್ಟ್ ನಾಗರಿಕತೆಗಿಂತಲೂ ಹೆಚ್ಚು ಪ್ರಾಚೀನವಾಗಿತ್ತು ನಮ್ಮ ಸಿಂಧೂ ಬಯಲಿನ ನಾಗರಿಕತೆ. ಇದು ಸಿಂಧೂ ನದಿಯ ಫಲವತ್ತಾದ ಬಯಲಿನ ಉದ್ದಕ್ಕೂ ವ್ಯಾಪಿಸಿತ್ತು. ಸಿಂಧೂ ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಹಾಗೂ ಇದನ್ನು ನೈಲ್ ನದಿಗೆ ಹೋಲಿಸಲಾಗಿದೆ. ಈ ಮಹಾನ್ ನಾಗರಿಕತೆ ಕ್ರಿಸ್ತಪೂರ್ವ 3000ರಲ್ಲಿ ಭಾರತದ ಗರ್ಭದಲ್ಲಿ ಬೆಳೆದು ಬಂದಿತ್ತು. ಈ ನಾಗರಿಕತೆ ದೀರ್ಘ ಸಂಶೋಧನೆ ಕೈಗೊಂಡ ಸರ್ ಜಾನ್ ಮಾರ್ಷಲ್ 1923ರಿಂದ 24ರಲ್ಲಿ ಅದನ್ನು ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸಿ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟರು. ಸರ್ ಜಾನ್ ಮಾರ್ಷಲರು ಹರಪ್ಪ ಸಂಸ್ಕೃತಿಯನ್ನು ಸಿಂಧೂ ಬಯಲಿನ ನಾಗರಿಕತೆ, ಮೆಸೊಪೊಟೇಮಿಯನ್ನರು ಸಿಂಧೂ ನದಿಯನ್ನು ಮೇಲುಕಾ ಎಂದು ಕರೆಯುತ್ತಿದ್ದರು. ಈ ಭವ್ಯ ನಾಗರಿಕತೆ ಕ್ರಿಸ್ತಕ 1956ರಲ್ಲಿ ಆಕಸ್ಮಿಕವಾಗಿ ಗೋಚರಕ್ಕೆ ಬಂದಿತ್ತು. ಆಗ ಬ್ರಿಟಿಷ್ ಸಿಂಧ್ ಮೊಹೆಂಜೊದಾರೋನಲ್ಲಿ ರೈಲ್ವೆ ಮಾರ್ಗ ಹಾಕಲು ದಿಬ್ಬವನ್ನು ಕಡಿಯುತ್ತಿದ್ದಾಗ ಭೂಮಿಯಲ್ಲಿ ಸುಟ್ಟ ಇಟ್ಟಿಗೆಗಳು ಗೋಚರವಾಗಿ ಬ್ರಿಟಿಷ್ ಇಂಜಿನಿಯರ್ಗಳ ಗಮನ ಸೆಳೆಯಿತು. 1862ರಲ್ಲಿ ಜನರಲ್ ಕನಿಂಗ್ ಹ್ಯಾಮ್ ಇಲ್ಲಿ ಕೆಲವು ಸುಟ್ಟ ಇಟ್ಟಿಗೆ ಹಾಗೂ ಮುದ್ರೆಗಳನ್ನು ಪತ್ತೆ ಮಾಡಿದರು. 1904ರಲ್ಲಿ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಕರ್ಜನರು ಭಾರತ ಪುರಾತತ್ವ ಇಲಾಖೆ ಸ್ಥಾಪಿಸಿದರು. ಸರ್ ಜಾನ್ ಮಾರ್ಷಲರನ್ನು ಇಲಾಖೆಯ ಡೈರೆಕ್ಟರ್ ಜನರಲ್ ಆಗಿ ನೇಮಿಸಲಾಯಿತು. 1921ರಲ್ಲಿ ದಯಾರಾಮ್ ಸಾಹನಿ ಹರಪ್ಪ ನಗರವನ್ನು 1922ರಲ್ಲಿ ಸಿಂಧ್ನಲ್ಲಿ ಬೌದ್ಧ ಸೂಕ್ತಕ್ಕಾಗಿ ಹುಡುಕುತ್ತಿದ್ದ R.D. ಬ್ಯಾನರ್ಜಿ ಮೊಹೆಂಜೊದಾರೋ ನಗರವನ್ನು ಪತ್ತೆ ಮಾಡಿದರು. 1959ರಲ್ಲಿ ಡಾಕ್ಟರ್ S.R. ರಾವ್ ಗುಜರಾತ್ನ ಕ್ಯಾಂಬೆ ತೀರದ ಲೋಥಲ್ ಎಂಬಲ್ಲಿ ಹಡಗುಕಟ್ಟೆಯನ್ನು ಪತ್ತೆ ಮಾಡಿದ್ದಾರೆ. ಇದು ಪಂಜಾಬಿನ ಮಾಂಟೆಗೊಂಬರಿ ಜಿಲ್ಲೆಯಲ್ಲಿದೆ. ಇದೀಗ ಪಾಕಿಸ್ತಾನಕ್ಕೆ ಸೇರಿದೆ. ಹರಪ್ಪ ಲಾಹೋರಿಗೆ 169 ಕಿಲೋಮೀಟರ್ ದೂರದಲ್ಲಿದೆ. 1921ರಲ್ಲಿ ದಯಾರಾಮ್ ಸಾಹನಿ ಈ ನಗರವನ್ನು ಕಂಡುಹಿಡಿದರು. ಇದು ಸಿಂಧೂ ಸಂಸ್ಕೃತಿಯ ಅತಿ ದೊಡ್ಡ ನಗರಗಳಲ್ಲಿ ಒಂದಾಗಿದೆ. ಋಗ್ವೇದ ಇದನ್ನು ಹರೋಶಿಯಾ ಎಂದು ಕರೆದಿದೆ. ಸಾರ್ವಜನಿಕ ಉಗ್ರಾಣ, ಕಾರ್ಮಿಕರ ವಸತಿ ಗೃಹಗಳನ್ನು ನಾಯಿ, ಜಿಂಕೆಯನ್ನು ಬೇಟೆಯಾಡುತ್ತಿರುವ ಮುದ್ರೆ, ಎತ್ತಿನ ಗಾಡಿ, 891 ಮುದ್ರೆಗಳು, ಉಗ್ರಾಣಗಳು, ಪಶ್ಚಿಮದ ಕಡೆಗೆ ಇರುವ ಕೋಟೆ, ನೃತ್ಯ ಭಂಗಿಯ ಹುಡುಗಿ, ಪ್ರತಿಮೆ, ಅಗ್ನಿಕುಂಡಗಳು, ಮೂಳೆಗಳು, ಅವಶೇಷಗಳು ಇಲ್ಲಿ ದೊರೆತಿವೆ. ಇದು ರಾವಿ ನದಿಯ ದಂಡೆಯಲ್ಲಿದೆ. ಸಿಂಧೂ ನಾಗರಿಕತೆಯ ಮೊದಲ ಶೋಧಿಸಿದ ನಗರ ಹರಪ್ಪ. ಈಗ ಮೊಹೆಂಜೊದಾರೋ. ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಖಾನಾ ಜಿಲ್ಲೆಯಲ್ಲಿದೆ. ಸಿಂಧ್ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮೃತರ ಆವಾಸ ಅಥವಾ ಮಡಿದವರ ದಿಬ್ಬ, ಮೌಂಟ್ ಆಫ್ ದ ಡೆಡ್ ಎಂದರ್ಥ. 1922ರಲ್ಲಿ R.D. ಬ್ಯಾನರ್ಜಿ ಪತ್ತೆ ಮಾಡಿದರು. ಇದು ಸಿಂಧೂ ನದಿ ದಂಡೆಯಲ್ಲಿದ್ದು 7 ಬಾರಿ ನಿರ್ಮಾಣಗೊಂಡಿದೆ. ಸಭಾಂಗಣ, ಅನೇಕ ಮುದ್ರೆಗಳು,
ಈಜುಕೊಳ, ಸಾರ್ವಜನಿಕ ಉಗ್ರಾಣ, ನೃತ್ಯ ಭಂಗಿಯ ಕಂಚಿನ ಹುಡುಗಿ ಪ್ರತಿಮೆ, ಮೆದುಕಲ್ಲಿನ ಗಡ್ಡಧಾರಿ ಪ್ರತಿಮೆ, ಪಶುಪತಿ ಮುದ್ರೆ, ಕಂಚಿನ ಎಮ್ಮೆ, ಟಗರು ಇಲ್ಲಿಯ ಮುಖ್ಯ ಅವಶೇಷಗಳು. 1980ರಲ್ಲಿ ವಿಶ್ವ ಪರಂಪರೆಯ ತಾಣವಾಗಿ ಪಟ್ಟಿ ಮಾಡಲಾದ ದಕ್ಷಿಣ ಏಷ್ಯಾದ ಮೊದಲ ತಾಣ ಇದಾಗಿದೆ. ಲೋಥಲ್ ಸಿಂಧು ಕಣಿವೆ ನಾಗರಿಕತೆಯ ದಕ್ಷಿಣದ ನಗರಗಳಲ್ಲಿ ಒಂದಾಗಿದ್ದು ಗುಜರಾತ್ನಲ್ಲಿ ಕಂಬತ್ ಕೊಲ್ಲಿ ಪ್ರದೇಶದಲ್ಲಿದೆ. ಲೋಥಲ್ ಎಂಬ ಹೆಸರು ಗುಜರಾತಿಯ ಭಾಷೆಗಳ ಲೋತ್ ಮತ್ತು ಥಾಲ್ ನಿಂದ ಬಂದಿದೆ. ಲೋಥಲ್ ಎಂದರೂ ಕೂಡ ಮಡಿದವರ ದಿಬ್ಬ, ಸತ್ತವರ ದಿಬ್ಬ. 1954ರಲ್ಲಿ ಭಾರತೀಯ ಪುರಾತತ್ವ ಶಾಸ್ತ್ರಜ್ಞ SR ರಾವ್ ಇದನ್ನು ಕಂಡು ಹಿಡಿದರು. ಲೋಥಲ್ ವಿಶ್ವದ ಅತ್ಯಂತ ಹಳೆಯ ಹಡಗುಕಟ್ಟೆಯಾಗಿದೆ. ಸಾಬರಮತಿ ನದಿ ದಂಡೆಯ ಮೇಲಿದೆ. ಲೋಥಲ್ ಹರಪ್ಪ ನಾಗರಿಕತೆಯ ನಿವೇಶನವಾಗಿದ್ದು ಮೆಸೊಪೊಟೇಮಿಯಾ ಮತ್ತು ಆಫ್ರಿಕಾದ ನಡುವಿನ ವ್ಯಾಪಾರ ವಾಣಿಜ್ಯ ಕೇಂದ್ರವಾಗಿದೆ. ಲೋಥಲ್ನಲ್ಲಿ ಕೆಲವೊಂದು ಕಡೆ ಜೋಡಿ ಅಸ್ಥಿಪಂಜರದೊಂದಿಗೆ ಮಡಿಕೆ ಉಳುವ ಪದ್ಧತಿ ಕಂಡುಬಂದಿದೆ. ಮಡಿಕೆ ಉಳುವ ಪದ್ಧತಿ ಕಂಡುಬಂದಿದೆ. ಲೋಥಲ್ನಲ್ಲಿ ರಾಷ್ಟ್ರೀಯ ಕಡಲ ಪಾರಂಪರಿಕ ಸಂಕೀರ್ಣವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು ವಿಶ್ವದ ಅತಿ ದೊಡ್ಡ ಕಡಲ ವಸ್ತು ಸಂಗ್ರಹಾಲಯ ಆಗುವ ನಿರೀಕ್ಷೆಯಲ್ಲಿದೆ. ಕಾಲಿಬಂಗನ್ ಸಿಂಧು ಕಣಿವೆ ನಾಗರಿಕತೆಯ ಪ್ರಾಚೀನ ತಾಣವಾಗಿದ್ದು ರಾಜಸ್ಥಾನದ ಹನುಮನ್ಗಢ್ ಜಿಲ್ಲೆಯ ಗಗರ್ ನದಿ ದಂಡೆಯ ಮೇಲಿದೆ. ಕಾಲಿಬಂಗನ್ ವಿಶ್ವದ ಅತ್ಯಂತ ಹಳೆಯ ಉಳುಮೆ ಮಾಡಿದ ಹೊಲಕ್ಕೆ ಹೆಸರುವಾಸಿಯಾಗಿದೆ. ಕಾಲಿಬಂಗನ್ ಎಂಬ ಹೆಸರು 2 ಪದಗಳಿಂದ ಬಂದಿದೆ. ಕಾಲಿ ಎಂದರೆ ಕಪ್ಪು, ಬಂಗನ್ ಅಂದರೆ ಬಳೆ, ಅಂದರೆ ಕಪ್ಪು ಬಣ್ಣದ ಬಳೆ. ಈ ನಿವೇಶನವನ್ನು ಅಮರನಂದ್ ಘೋಷ್ ಪತ್ತೆ ಹಚ್ಚಿದರು. ಇದು ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಆರಂಭಿಕ ನಗರವಾಗಿತ್ತು. ಈಗ ರೂಪ ನೋಡ್ಕೊಂಡು ಬರುವ 1953ರಲ್ಲಿ ಪತ್ತೆ ಮಾಡಿದ್ದು. ಪ್ರಸ್ತುತ ಭಾರತದ ಪಂಜಾಬಿನ ಅಂಬಾಲಾ ಜಿಲ್ಲೆಯಲ್ಲಿ ಸಟ್ಲೇಜ್ ನದಿಯ ದಡದ ಮೇಲೆ ವೈರಿ ಶರ್ಮಾ ಪತ್ತೆ ಹಚ್ಚಿದರು. ಈ ನಗರದಲ್ಲಿ ಮಾನವನ ಶವದ ಜೊತೆಗೆ ನಾಯಿಯ ಶವದ ಮೂಳೆಗಳು, ತಾಮ್ರದ ಕೊಡಲಿ, ಜೇಡಿಮಣ್ಣಿನ ಬಣ್ಣದ ಮಡಿಕೆಗಳು, ತಾಮ್ರದ ಉಂಗುರಗಳು ದೊರೆತಿವೆ. ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಪತ್ತೆಯಾದ ಮೊದಲ ನಗರ. ಬನವಲಿ 1973-74ರಲ್ಲಿ ಪತ್ತೆ ಮಾಡಿರ್ತಕ್ಕಂಥ ಸ್ಥಳ. ಭಾರತ ಹರಿಯಾಣದ ಹಿಸಾರ ಜಿಲ್ಲೆಯಲ್ಲಿ ಸರಸ್ವತಿ ನದಿಯ ದಡದ ಮೇಲೆ ಡಾಕ್ಟರ್ ಬಿಸ್ಟ್ ಪತ್ತೆ ಹಚ್ಚಿದರು. ಇಲ್ಲಿ ಪೂರ್ವ ಹರಪ್ಪ ಮತ್ತು ಸಂಸ್ಕೃತಿಯ ಕುರುಹುಗಳು ಕಂಡುಬಂದಿದ್ದು ಬಾರ್ಲಿ, ಸಾಸಿವೆ, ನವಣೆ, ಹುಲಿಯ ಚಿತ್ರವಿರುವ ಮುದ್ರೆಗಳು, ನೇಗಿಲಿನ ಗುಳದ ಗುರುತುಗಳು ಇಲ್ಲಿ ಕಂಡುಬಂದಿವೆ. ಪ್ರಥಮ ಬಾರಿಗೆ ಬಾರ್ಲಿ ಬೆಳೆಯ ಕುರುಹುಗಳು ಕಂಡುಬಂದಿವೆ. ರಂಗ್ಪುರ್ 1953-54ರಲ್ಲಿ ಪತ್ತೆ ಮಾಡಿದ ಸ್ಥಳ. ಭಾರತದ ಗುಜರಾತ್ ರಾಜ್ಯದ ಅಹಮದ್ನಗರ ಜಿಲ್ಲೆಯಲ್ಲಿ SR ರಾವ್ ಪತ್ತೆ ಹಚ್ಚಿದರು. ಇಲ್ಲಿ ಪೂರ್ವ ಹರಪ್ಪ ಸಂಸ್ಕೃತಿ ಕಾಲದ ಹಳದಿ ಮತ್ತು ಬೂದು ಬಣ್ಣದ ಬೆಳಕೆಗಳು, ಭತ್ತದ ಕುರುಹುಗಳು ದೊರೆತಿವೆ. ಪುರಾತತ್ವ ಶಾಸ್ತ್ರದ ಪುರಾವೆಗಳು ಕೃತಕ ನೀರಾವರಿ, ದನದ ಸಾಗಾಣಿಕೆ, ಕೃಷಿ ಉಳುಮೆಯ ಮಾಡಿರಬಹುದೆಂದು ಹೇಳಲಾಗಿದೆ. ಕಾಲಿಬಂಗನಲ್ಲಿ ಅಗ್ನಿ ಬಲಿ ಪೀಠಗಳು, ಪ್ರಾಣಿಗಳು, ಮೂಳೆಗಳು ಕಂಡುಬಂದಿವೆ. ರಾಕಿ ಘರ್ ಹರಿಯಾಣದ ಹಿಸಾರ ಜಿಲ್ಲೆಯಲ್ಲಿದೆ. ಗಗರ್ ಅಂದರೆ ಸರಸ್ವತಿ ನದಿ ದಂಡೆಯ ಮೇಲಿದೆ. ಭಾರತೀಯ ಪುರಾತತ್ವ ಇಲಾಖೆಯ ಅಮರೇಂದ್ರನಾಥ್ ಈ ಪ್ರದೇಶವನ್ನು ಉತ್ಖನನ ಮಾಡಿದರು. ಇದು ರಾಕಿ ಶಹಾಪುರ್ ಮತ್ತು ರಾಕಿ ಕಾಸ್ ಎಂಬ 2 ಹಳ್ಳಿಗಳನ್ನು ಒಳಗೊಂಡಿದೆ. ಈ ನಾಗರಿಕತೆಯ ಪ್ರಸ್ತುತ ಭಾರತದಲ್ಲಿರುವ ಅತ್ಯಂತ ದೊಡ್ಡ ನಿವೇಶನವಾಗಿದೆ. ಇಲ್ಲಿ ಅಗ್ನಿಕೊಂಡಗಳು ಮತ್ತು ಆಯತಾಕಾರದ ಗುಂಡಿಯಲ್ಲಿ ಶವಗಳನ್ನು ಹೂಡಲಾಗಿದೆ. ಸಮಾಧಿ ಕಂಡು ಬಂದಿವೆ. ಕಾರ್ಟುಗೈ ಇದನ್ನು ಅಫ್ಘಾನಿಸ್ತಾನದಲ್ಲಿ 1976ರಲ್ಲಿ ಪತ್ತೆ ಹಚ್ಚಿದರು. ಇದು ಹರಪ್ಪನ್ ಕಾಲದ ವ್ಯಾಪಾರ ಕೇಂದ್ರವಾಗಿತ್ತು. ಕಾಟುಗೈ ಅಲ್ಲ. ಇದು ಹರಪ್ಪ ಕಾಲದ ಕಾಲುವೆಯ ಕುರುಹುಗಳು ಕಂಡು ಬಂದಿವೆ. ಚಾನುದಾರೋ 1931ರಲ್ಲಿ ಪತ್ತೆ ಮಾಡಿದರು. ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾಖಾನಾ ಜಿಲ್ಲೆಯಲ್ಲಿ ಸಿಂಧು ನದಿಯ ಎಡದಂಡೆಯ ಮೇಲೆ NI ಮುಜುಮ್ದಾರ್ ರವರು ಪತ್ತೆ ಹಚ್ಚಿದರು. ಇಲ್ಲಿ ಆಟ ಸಾಮಾನುಗಳು, ಮಣಿಗಳು, ಶಂಖಗಳು, ಬಳೆಗಳು, ನಗರದಲ್ಲಿ ಮಸಿ ಕುಡಿಕೆ, ತಾಮ್ರದ ಉಳಿ, ಹೇರ್ಪಿನ್, ಚಾಕು, ಕ್ಷೌರದ ಕತ್ತಿಗಳು, ಮಣ್ಣಿನಿಂದ ಮಾಡಿದ ಗಿಲಿಕಿ, ತಾಮ್ರ ಹಾಗೂ ಕಂಚಿನ ಚಲಕ, ಚಾಲ ಕುಳಿತಿರುವ ಗಾಡಿಗಳು, ಸ್ತ್ರೀಯರ ಬಳಸುತ್ತಿದ್ದ ಲಿಪ್ಸ್ಟಿಕ್ ಇತ್ಯಾದಿ ದೊರೆತಿವೆ. ಈ ನಾಗರಿಕತೆ ಕೋಟೆ ಇಲ್ಲದ ಏಕೈಕ ನಗರ. ಯಾವುದಂದ್ರೆ ಚಾನುದಾರೋ. ಮನೆಯ ಚಾವಣಿಯ ಮಳೆಯ ನೀರು ಇಳಿದು ಹೋಗಲು ಮಣ್ಣಿನಿಂದ ಪೈಪಿನ ವ್ಯವಸ್ಥೆ ಕಂಡು ಬಂದಿದೆ. ಕೊಡ್ದಿಜಿ 1955ರಲ್ಲಿ. ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಮಹೀಗಾರದಿಂದ 50 ಕಿಲೋಮೀಟರ್ ದೂರದಲ್ಲಿ JF ಅಹಮದ್ ಖಾನ್ ಪತ್ತೆ ಹಚ್ಚಿದರು. ಇದು ಬೆಂಕಿಯಿಂದ ನಾಶವಾದ ನಗರವಾಗಿದೆ. ಧನ್ಯವಾದಗಳು.
ವಿಡಿಯೋಗಳನ್ನು ಆಲಿಸುವಾಗ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದಾಗಿದೆ. ಇದಕ್ಕಿಂತ ಉತ್ತಮ ವಿಷಯಗಳೊಂದಿಗೆ ಮತ್ತೆ ಮುಂದೆ ಬರಲಿದ್ದೇನೆ. ನಿಮ್ಮ ಬೆಂಬಲವೇ ನನ್ನ ಧ್ವನಿ ನಿಮ್ಮ ಬಳಿ ಬರಲಿ ಕಾರಣ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.